ಇನ್ನು ಭಟ್ಕಳದಲ್ಲಿ ಅರಣ್ಯ ಇಲಾಖೆಯ ನೂತನ ವಸತಿ ಗೃಹ ಸಂಕೀರ್ಣವನ್ನು ಸಚಿವ ಮಂಕಳ ವೈದ್ಯ ಅವರು ಉದ್ಘಾಟಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಸ್ವಂತ ಆಶ್ರಯ ಕೊಡಬೇಕೆಂದು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಕಾಂಪಾ ಯೋಜನೆಯಡಿ ಭಟ್ಕಳ ಸಾಗರ ರಸ್ತೆಗೆ ತೆರಳುವ ಪಕ್ಕದಲ್ಲಿ ನಿರ್ಮಿಸಲಾಗಿರುವ ಮುಂಚೂಣಿ ಸಿಬ್ಬಂದಿಗಳ ನೂತನ ಅರಣ್ಯ ಇಲಾಖೆ ವಸತಿ ಗೃಹ ಸಂಕೀರ್ಣವನ್ನು ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಉದ್ಘಾಟಿಸಿದರು. ನೂತನ ವಸತಿ ಗೃಹ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ಇಂತಹ ವಸತಿ ಗೃಹವನ್ನು ನಿರ್ಮಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೊಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಸಂಬಂಧಪಟ್ಟ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ. ಯಾಕೆಂದರೆ ಅಗತ್ಯವಿರುವ ಅರಣ್ಯ ಭೂಮಿಯನ್ನು ಉಳಿಸಬೇಕು ಎನ್ನುವ ಇಲಾಖೆ ಇಂತಹ ಅದ್ಭುತ ಕಾರ್ಯಕ್ರಮವನ್ನು ನೀಡಿರುವುದಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಏನು ಗ್ರಾಮ ಪಂಚಾಯತ್ ಲೆವೆಲಲ್ಲೂ ಇಂಥದೇ ಬಿಲ್ಡಿಂಗ್ ಮಾಡಿ ಇವರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡಿದ್ದೀನಿ. ಸಂಬಂಧಪಟ್ಟ ಮಂತ್ರಿಗಳಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಫಾರೆಸ್ಟ್ ಮಿನಿಸ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಫಾರೆಸ್ಟ್ ಉಳಿಲೇಬೇಕು, ಅಗತ್ಯ ಇರುವಂಥದ್ದು. ಆ ಇಲಾಖೆಗೆ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಭಟ್ಕಳ ತಾಲೂಕಿನಲ್ಲಿ 100 ಅರಣ್ಯ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ ಅನೇಕರು ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳು ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಡಿಗೆ ಮನೆಯಲ್ಲಿರುವುದನ್ನು ನಿಲ್ಲಿಸಿ ಅವರಿಗೆ ಸ್ವಂತ ಆಶ್ರಯ ಕೊಡಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ ಎಂದರು. ಒಂದೇ ಕಡೆ ಮಾಡಲಿಕ್ಕಾಗೋದಿಲ್ಲ. ಹೆಚ್ಚು ಕಡಿಮೆ ಒಂದು ಫಾರೆಸ್ಟ್, ಒಂದು ತಾಲೂಕಲ್ಲಿ ವಾಚರ್ಸ್, ಗಾರ್ಡ್, ಫಾರೆಸ್ಟ್ ಹೆಚ್ಚು ಕಡಿಮೆ ಎಷ್ಟು ಜನ ಇದ್ದಾರೆ? ಟೋಟಲು 100 ಜನ, 90 ಜನ ಅಂತ 100 ಜನ ಇದ್ದಾರೆ ಒಂದು ತಾಲೂಕಲ್ಲಿ. ಅಂದರೆ 100 ಮನೆ ಮಾಡ್ತೀವಿ. ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಕೊಳ್ಳೋದು. ಯಾಕೆಂದರೆ ಅವರೆಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಎಲ್ಲರಿಗೂ ಇಲ್ಲ. ಒಂದೊಂದು ನಾನು ಹೇಳಿದ್ನಲ್ಲ, ಮುರುಡೇಶ್ವರ ಅಲ್ಲಿ 2 ಮನೆ ಇದೆ, ಆಡೋಳ್ಳಿಲಿ 2 ಮನೆ ಇದೆ ಅಷ್ಟೇ. ಕೆಲವರು ಬಾಡಿಗೆ ಮನೆಯಲ್ಲಿದ್ದಾರೆ. ಬಾಡಿಗೆ ಮನೆಯಲ್ಲಿರೋದನ್ನು ನಿಲ್ಲಿಸಿ ಅವರಿಗೆ ಸ್ವಂತ ಆಶ್ರಯವನ್ನು ಕೊಡಬೇಕು ಅಂದರೆ ನಮ್ಮ ಸರ್ಕಾರ ನಾವು ತೀರ್ಮಾನ ಮಾಡಿದ್ದೀವಿ. ಈ ವೇಳೆ ಭಟ್ಕಳ ವಲಯ ಅರಣ್ಯಾಧಿಕಾರಿ ವಿಶ್ವನಾಥ್ ಎವಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಪಿ ಬೊಕ್ಕಸದ್, ಮಂಕಿ ವಲಯ ಅರಣ್ಯಾಧಿಕಾರಿ ಶರತ್ ಶೆಟ್ಟಿ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.